ಟ್ರ್ಯಾಪ್ ಅರ್ಜಿಯನ್ನ ವಜಾಗೊಳಿಸಿದೆ ಸುಪ್ರೀಂ ಕೋರ್ಟ್. ಹನಿ ಟ್ರ್ಯಾಪ್ ಕೇಸ್ ಸಿಬಿಐಗೆ ಕೋರಿತು ಅರ್ಜಿ ಈಗ ವಜಾ ಆಗಿದೆ. ಜಾರ್ಖಂಡ್ನ ವಿನಯ್ ಸಿಂಗ್ ಅರ್ಜಿ ವಜಾ ಆಗಿದೆ. ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡ್ಬಿಟ್ಟಿದೆ ಅವನ ಅರ್ಜಿದಾರವನ್ನು. ಸಿಬಿಐಗೆ ಕೊಡಬೇಕು ಈ ತನಿಖೆನ ಅಂತ ಹೇಳಿ ಅವರು ಒತ್ತಾಯವನ್ನು ಮಾಡಿದ್ರು. ಜಾರ್ಖಂಡ್ನ ವಿನಯ್ ಸಿಂಗ್ ಈಗ ಅವರು ಸಲ್ಲಿಸಿದಂಥ ಅರ್ಜಿ ವಜಾ ಆಗಿದೆ. ರಾಜಕೀಯ ನಾನ್ಸೆನ್ಸ್ಗಳನ್ನು ವಿಚಾರಣೆ ಮಾಡಲ್ಲ. ನಿಮ್ಮದು ಜಾರ್ಖಂಡು, ನಿಮಗೂ ಇದಕ್ಕೆ ಏನು ಸಂಬಂಧ? ಇದು ಕರ್ನಾಟಕದಲ್ವ ಕೇಸು, ಕಾಂಗ್ರೆಸ್ ಸಚಿವರದ್ದು. ನಿಮ್ಗೇನ್ರಿ, ನಿಮ್ಗೆ ಯಾಕ್ರಿ ಬೇಕದೆಲ್ಲ ಕರ್ನಾಟಕದ್ದು ಜಾರ್ಖಂಡ್ನವ್ರಿಗೆ ಅಂಥೇಳಿ ತರಾಟೆಗೆ ತೆಗೆದುಕೊಂಡ್ಬಿಡ್ತು ಸುಪ್ರೀಂ ಕೋರ್ಟ್. ಜಡ್ಜ್ಗಳು ಯಾಕೆ ಹನಿ ಟ್ರ್ಯಾಪ್ಗೆ ಒಳಗಾಗ್ತಾರೆ? ಅರ್ಜಿದಾರ ವಿನಯ್ ಸಿಂಗ್ಗೆ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಯಾಕೆಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಬಂದರೆ ಏನಾಗ್ಬೋದಪ್ಪ, ಇದು ಉನ್ನತ ಮಟ್ಟ ತನಿಖೆಗೆ ಆದೇಶ ಕೊಡ್ಬೋದು ಅಥವಾ ಸಿಬಿಐ ಕೊಡ್ಬೋದು ಅನ್ನುವಂಥ ಚರ್ಚೆಗಳು ಶುರುವಾಗಿತ್ತು. ಹನಿ ಟ್ರ್ಯಾಪ್ ಗ್ಯಾಂಗ್ಗೆ ಡವಡವೂ ಕೂಡ ಆರಂಭ ಆಗಿತ್ತು. ಬಟ್ ಈಗ ವಿನಯ್ ಸಿಂಗ್ ಸಲ್ಲಿಸಿದಂತಹ ಅರ್ಜಿ ವಜಾ ಆಗಿದೆ.